ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು NTA UGC ನೆಟ್ 2025 ಮತ್ತೆ ಕರ್ನಾಟಕ ಸೆಟ್ 2025ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಪೇಪರ್ 1 ಅಂದರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಈ ಒಂದು ಕಮ್ಯುನಿಕೇಷನ್ ಯೂನಿಟ್ನ ಮೇಲೆ 50 MCQಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಮ್ಯುನಿಕೇಷನ್ ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಅಥವಾ NTA UGC ನೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೀವು ಪೇಪರ್ 1ಗೆ ಹೆಚ್ಚಿನ ಪ್ರಿಪ್ರೇಷನ್ ಅನ್ನ ಮಾಡುವುದು ತುಂಬಾನೇ ಅವಶ್ಯವಾಗಿದೆ. ಸೊ ಹೀಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ ಅನ್ನ ಬೂಸ್ಟ್ ಮಾಡುವ ಸಲುವಾಗಿ, ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ 50 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ, 100 ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ. ಸೊ ಇದರಲ್ಲಿ ಯಾರೆಲ್ಲ ಹೆಚ್ಚಿನ ಅಂಕಗಳನ್ನ ಪಡಿತಾ ಇದ್ದೀರಾ, ನೀವು ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಇದಕ್ಕಾಗಿ ನೀವೇನಾದ್ರೂ ಕೆಸೆಟ್ ಅಥವಾ UGC ನೆಟ್ ಕ್ವಾಲಿಫೈ ಆಗ್ಬೇಕಂತಂದ್ರೆ ಸೊ ಹೆಚ್ಚಿನ ಥಿಯರಿ ಲೆಕ್ಚರ್ಸ್ಗಳನ್ನ ನೋಡಬೇಕಾಗುತ್ತೆ, MCQ ಲೆಕ್ಚರ್ಸ್ಗಳನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಎಲ್ಲವನ್ನ ಅರ್ಥ ಮಾಡಿಕೊಂಡು ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನ ಬಿಡಿಸಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಈ ಒಂದು ಸಿಲೆಬಸ್ನಲ್ಲಿ ಕಂಪ್ಲೀಟ್ ಒಂದು ಹಿಡಿತ ನಿಮಗೆ ಬೇಕಾಗುತ್ತೆ. ಸೊ ಇದ್ರ ಸಲುವಾಗಿ ನಾವು ನಿಮಗೆ ಪೇಪರ್ 1 ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದ್ದೀವಿ, UGC ನೆಟ್ ಮತ್ತು ಕೆಸೆಟ್ ಸಲುವಾಗಿ. ಇದ್ರ ಜೊತೆಗೆ MCQ ಲೆಕ್ಚರ್ಸ್ಗಳನ್ನ ನೀಡ್ತಾ ಇದ್ದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ ನೋಟ್ಸ್ ಅನ್ನು ನೀಡ್ತಾ ಇದ್ದೀವಿ, ಜೊತೆಗೆ 5000+ MCQ PDF ಅನ್ನ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ಪ್ರಿಪ್ರೇಷನ್ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ. ಸೊ ಇದರಿಂದ ನೀವು ಪೇಪರ್ 1ನಲ್ಲಿ 30ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ. ಸೊ 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಸೊ ಹಾಗಾಗಿ ಈ ಒಂದು ಕೋರ್ಸ್ನ ಫೀಸ್ ಬಂದ್ಬಿಟ್ಟು ಕೇವಲ 2100 ಇರುತ್ತೆ. ಸೊ ಈ ಒಂದು ಆಫರ್ ಅನ್ನು ನಾವು ನಿಮಗೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಒಂದು ಸ್ಪೆಷಲ್ ಪ್ರೈಸ್ನಲ್ಲಿ ಒಂದು ಕೋರ್ಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯಿನ್ ಆಗಲು ಬಯಸ್ತಾ ಇದ್ದೀರಾ, ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಹಾಗಾದ್ರೆ ಈ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೆಸೆಟ್ನ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ನೀವು UGC ನೆಟ್ ಪೇಪರ್ 1 ಅಂತ ಹಾಕಿದರೆ UGC ನೆಟ್ನ ಒಂದು ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಆಫರ್, ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಕೋರ್ಸ್ಗೆ ಜಾಯ್ನ್ ಆಗ್ತೀರಾ, ನಿಮಗೆ NTA UGC ನೆಟ್ ಕೋರ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನೀವು NTA UGC ನೆಟ್ ಕೋರ್ಸನ್ನು ಜಾಯ್ನ್ ಆದರೆ ಕೆಸೆಟ್ ಕೋರ್ಸನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಾವು 1/4/2025ರಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡೋರಿದ್ದೀವಿ. ಸೊ ಈ ಒಂದು ಬ್ಯಾಚ್ನ ಜಾಯ್ನ್ ಆಗಿದ್ದಾದಲ್ಲಿ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ. ಸೊ ಇದ್ರ ಜೊತೆಗೆ NTA ಮತ್ತು ಕೆಸೆಟ್ ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪೇಪರ್ 1ಗೆ ಜಾಯ್ನ್ ಆಗ್ತೀರಾ, ಸೊ ಇದನ್ನು ನಾವು ತುಂಬಾನೇ ನಿಮಗೆ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದ್ದೀವಿ. ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗ್ಬೋದು. ಹಾಗಾದ್ರೆ ಇವಾಗ ನಾವು MCQಗಳಿಗೆ ಹೋಗೋಣ. ಕ್ವಶನ್ ಇಸ್, ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್ ಕ್ಯಾನ್ ಬಿ ಎನ್ಹಾನ್ಸ್ಡ್ ಬೈ. ಸೊ ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಯಾವುದರಿಂದ ನಾವು ಹೆಚ್ಚಿಸಬಹುದು ಅಂದಾಗ, ಆಪ್ಷನ್ ಎ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್ ಅಂದರೆ ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ. ಆಪ್ಷನ್ ಬಿ ಎಕ್ಸ್ಪೋಸಿಂಗ್ ದ ಇಗ್ನೋರೆನ್ಸ್ ಆಫ್ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ಅಜ್ಞಾನವನ್ನು ತಿಳಿಸುವುದರ ಮೂಲಕ. ಆಪ್ಷನ್ ಸಿ ಇನ್ಕ್ರೀಸಿಂಗ್ ದ ಇನ್ಫಾರ್ಮೇಷನ್ ಲೋಡ್, ಮಾಹಿತಿಯ ಲೋಡನ್ನು ಹೆಚ್ಚಿಸುವುದರ ಮೂಲಕ. ಆಪ್ಷನ್ ಡಿ ಯೂಸಿಂಗ್ ಹೈ ಡೆಸಿಬಲ್ ಆಡಿಯೋ ಟೂಲ್ಸ್, ಹೆಚ್ಚಿನ ಡೆಸಿಬಲ್ ಆಡಿಯೋ ಉಪಕರಣಗಳನ್ನು ಬಳಸುವುದರ ಮೂಲಕ. ಸೊ ಯಾವುದರ ಮೂಲಕ ನೀವು ಈ ಒಂದು ತರಗತಿಯಲ್ಲಿ ಸಂದೇಶ ಸ್ವೀಕಾರದ ರಿಸೆಪ್ಷನ್ ಅಂದರೆ ಸಂಭವನೀಯತೆಯನ್ನು ಹೆಚ್ಚಿಸಬಹುದು ಅಂದಾಗ ಆಪ್ಷನ್ ಎ ಇಸ್ ಕರೆಕ್ಟ್. ಎಸ್ಟಾಬ್ಲಿಷಿಂಗ್ ಎ ವ್ಯೂ ಪಾಯಿಂಟ್, ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ ನಾವು ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಹೆಚ್ಚಿಸಬಹುದು. ಸೊ ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್ ಕ್ಯಾನ್ ಬಿ ಎನ್ಹಾನ್ಸ್ಡ್ ಬೈ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್ ವೆನ್ ಕಮ್ಯುನಿಕೇಶನ್ ಈಸ್ ಎಫೆಕ್ಟಿವ್ ಬೋತ್ ಸ್ಟೂಡೆಂಟ್ ಅಂಡ್ ದ ಟೀಚರ್ ಬೆನಿಫಿಟ್. ಸೊ ಯಾವಾಗಲೂ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ರೆ ಮಾತ್ರ ಈ ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ. ಸೊ ಇದಕ್ಕಾಗಿ ದೃಷ್ಟಿಕೋನವನ್ನು ಸ್ಥಾಪಿಸುವುದು ತುಂಬಾನೇ ಮಹತ್ವವಾಗಿರುತ್ತೆ. ಕ್ವೆಶನ್ ನಂಬರ್ 2, an effective communication produces in receiver. ಸೊ ರಿಸೀವರ್ನಲ್ಲಿ ಪರಿಣಾಮಕಾರಿ ಸಂವಹನವು ಏನನ್ನ ಉತ್ಪತ್ತಿ ಮಾಡ್ತಾ ಇದೆ. ಆಪ್ಷನ್ ಎ ಹ್ಯಾಪಿನೆಸ್ ಅಂದರೆ ಸಂತೋಷ, ಆಪ್ಷನ್ ಬಿ ಅಕ್ಸೆಪ್ಟೆನ್ಸ್ ಸ್ವೀಕಾರ, ಆಪ್ಷನ್ ಸಿ ಇಟ್ಸ್ ಆಕ್ಸೆಸ್ ಟು ದ ಅದರ್ ಪೀಪಲ್ ಇತರ ಜನರಿಗೆ ಅದರ ಪ್ರವೇಶ, ಆಪ್ಷನ್ ಡಿ ಥಿಂಕಿಂಗ್ ಆಲೋಚನೆ.
ಸೊ ಇನ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅಕ್ಸೆಪ್ಟೆನ್ಸ್ ಇನ್ ದಿ ರಿಸೀವರ್. ಸೊ ಯಾವಾಗ ಸಂವಹನವು ಪರಿಣಾಮಕಾರಿ ಆಗ್ತಾ ಇದೆ, ಇದರ ಅರ್ಥ ಏನು, ಇಲ್ಲಿ ರಿಸೀವರ್ ಮಾಹಿತಿಯನ್ನು ಸರಿಯಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಸೊ ಆಪ್ಷನ್ ಬಿ ಸ್ವೀಕಾರ ಇಲ್ಲಿ ಸರಿಯಾಗಿದೆ. ಅಂದ್ರೆ ಇಟ್ ಮೀನ್ಸ್ ದಟ್ ರಿಸೀವರ್ಸ್ ಆರ್ ಗೋಯಿಂಗ್ ಟು accept the information. Question number 3, the term DAVP stands for. DAVP padada artha. So here the right answer is option D, Directorate of Advertising and Visual Publicity. So the Directorate of Advertising and Visual Publicity, DAVP, it is the nodal agency to undertake the multimedia advertising and publicity for various ministries and departments of Government of India. Some of the autonomous bodies also route their advertisements through DAVP. Question number 4, in which of the following situations the students can interact to one another in more liberal environment? ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉದಾರವಾದ ಪರಿಸರದಲ್ಲಿ ಪರಸ್ಪರ ಸಂವಹನವನ್ನು ನಡೆಸಬಹುದು? ಆಪ್ಷನ್ ಎ, ಇನ್ ಡಿಸ್ಕಷನ್ಸ್ ವಿದಿನ್ ದ ಸ್ಮಾಲ್ ಗ್ರೂಪ್, ಸಣ್ಣ ಗುಂಪಿನೊಂದಿಗೆ ಚರ್ಚೆಗಳಲ್ಲಿ. ಆಪ್ಷನ್ ಬಿ, ಬೈ ಯೂಸಿಂಗ್ ಫಿಲ್ಮ್ ಪ್ರೊಜೆಕ್ಟರ್ ಅನ್ನು ಬಳಸುವುದರ ಮೂಲಕ. ಆಪ್ಷನ್ ಸಿ, ಬೈ ಟಿವಿ ವಿವಿಂಗ್, ಟಿವಿ ವೀಕ್ಷಣೆಯಿಂದ. ಆಪ್ಷನ್ ಡಿ, ಇನ್ ಎಕ್ಸ್ಪರ್ಟ್ಸ್ ಲೆಕ್ಚರ್ಸ್, ತಜ್ಞರ ಉಪನ್ಯಾಸಗಳಲ್ಲಿ. ಸೊ ಇಲ್ಲಿ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಮುಕ್ತವಾಗಿ ಸಂವಹನ ನಡೆಸಬಹುದು ಅಂದಾಗ ಸಣ್ಣ ಗುಂಪಿನ ಚರ್ಚೆಗಳಲ್ಲಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಇನ್ ಡಿಸ್ಕಷನ್ಸ್ within the small group, students can be open and they can interact more with the other students. Question number 5, effective communication needs a supportive. ಪರಿಣಾಮಕಾರಿ ಸಂವಹನಕ್ಕೆ ಯಾವುದರ ಬೆಂಬಲದ ಒಂದು ಅಗತ್ಯವಿದೆ? ಆಪ್ಷನ್ ಎ, ಇಕನಾಮಿಕ್ ಎನ್ವೈರನ್ಮೆಂಟ್, ಆರ್ಥಿಕ ಪರಿಸರ. ಆಪ್ಷನ್ ಬಿ, ಪೊಲಿಟಿಕಲ್ ಎನ್ವೈರನ್ಮೆಂಟ್, ರಾಜಕೀಯ ಪರಿಸರ. ಆಪ್ಷನ್ ಸಿ, ಸೋಷಿಯಲ್ ಎನ್ವೈರನ್ಮೆಂಟ್, ಸಾಮಾಜಿಕ ಪರಿಸರ. ಆಪ್ಷನ್ ಡಿ, ಮಲ್ಟಿ ಕಲ್ಚರಲ್ ಎನ್ವೈರನ್ಮೆಂಟ್, ಬಹು ಸಾಂಸ್ಕೃತಿಕ ಪರಿಸರ. Yes, here the right answer is option C, social environment, ಸಾಮಾಜಿಕ ಪರಿಸರ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ನೀಡ್ಸ್ ಅ ಸಪೋರ್ಟಿವ್ ಸೋಷಿಯಲ್ ಎನ್ವೈರನ್ಮೆಂಟ್. ಸೊ ಇಲ್ಲಿ ಪರಿಣಾಮಕಾರಿ ಸಂವಹನ ಇದಕ್ಕೆ ಯಾವಾಗಲೂ ಕೂಡ ಈ ಒಂದು ಸಾಮಾಜಿಕ ಪರಿಸರದ ಅವಶ್ಯಕತೆ ಇದೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಡಿಪೆಂಡ್ಸ್ ಆಸ್ ದ ಪ್ರೊಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಥಾಟ್ಸ್, ಐಡಿಯಾಸ್, ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ಸಚ್ ದಟ್ ದ ಪರ್ಪಸ್ ಆರ್ ಇಂಟೆನ್ಷನ್ ಇಸ್ ಸ್ಯಾಟಿಸ್ಫೈಡ್. ಅಂತಂದ್ರೆ ಇಲ್ಲಿ ಸೆಂಡರ್ ಏನ್ ಮಾಹಿತಿಯನ್ನ ನೀಡ್ತಾ ಇದ್ದಾನೆ ಆ ಒಂದು ಮಾಹಿತಿ ಸರಿಯಾಗಿ ರಿಸೀವರಿಗೆ ತಲುಪ್ತಾ ಇದೆ. Question number 6, which of the following is best method to control noise in the classroom? ಸೊ ತರಗತಿಯ ಕೋಣೆಯಲ್ಲಿ ಈ ಶಬ್ದವನ್ನ ನಿಲ್ಲಿಸಬೇಕಾದ್ರೆ ಯಾವುದು ಅತ್ಯುತ್ತಮ ವಿಧಾನವಾಗಿದೆ? ಆಪ್ಷನ್ ಎ, ಟು ಗಿವ್ ವಾರ್ನಿಂಗ್ ಟು ದ ಸ್ಟೂಡೆಂಟ್ ದಟ್ ದೇ ಮಸ್ಟ್ ಕೀಪ್ ಸೈಲೆನ್ಸ್, ವಿದ್ಯಾರ್ಥಿಗಳಿಗೆ ಮೌನವಾಗಿರಬೇಕು ಅಂತ ಎಚ್ಚರಿಕೆಯನ್ನು ನೀಡುವುದು. ಆಪ್ಷನ್ ಬಿ, ಟು ಸ್ಪೀಕ್ ಲೌಡ್ಲಿ ಬೈ ದ ಟೀಚರ್ ಟು ಕೀಪ್ ಪೇಸ್ ವಿತ್ ದ ನಾಯ್ಸ್ ಇನ್ ದ ಕ್ಲಾಸ್, ತರಗತಿಯಲ್ಲಿನ ಶಬ್ದಕ್ಕಿಂತ ಹೆಚ್ಚಿನ ಶಬ್ದದಲ್ಲಿ ಶಿಕ್ಷಕರು ಮಾತನಾಡುವುದು. ಆಪ್ಷನ್ ಸಿ, ಟು ವಾಚ್ ದ ಕ್ಲಾಸ್ ಸೈಲೆಂಟ್ಲಿ ಅಂಡ್ ಮಿನಿಟ್ಲಿ ಸ್ಕ್ಯಾನ್ ದ ಕ್ಲಾಸ್, ಸೊ ತರಗತಿಯನ್ನ ಮೌನವಾಗಿ ಮತ್ತು ಸೂಕ್ಷ್ಮವಾಗಿ ವೀಕ್ಷಿಸುವುದು. ಆಪ್ಷನ್ ಡಿ, ಟು ಇಗ್ನೋರ್ ದ ಸ್ಟೂಡೆಂಟ್ಸ್ ನಾಯ್ಸ್, ಸ್ಟ್ಯಾಂಡ್ ಕಾನ್ಫಿಡೆಂಟ್ಲಿ ಅಂಡ್ ಸ್ಟಾರ್ಟ್ ಟೀಚಿಂಗ್, ವಿದ್ಯಾರ್ಥಿಗಳ ಒಂದು ಶಬ್ದವನ್ನು ನಿರ್ಲಕ್ಷಿಸುವುದು ಮತ್ತೆ ಆತ್ಮವಿಶ್ವಾಸದಿಂದ ಕಲಿಸಲು ಪ್ರಾರಂಭಿಸುವುದು. ಸೊ ಇಲ್ಲಿ ಒಂದು ಸರಿಯಾದ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿದೆ, ಟು ವಾಚ್ ದ ಕ್ಲಾಸ್ ಸೈಲೆಂಟ್ಲಿ ಅಂಡ್ ಮಿನಿಟ್ಲಿ ಸ್ಕ್ಯಾನ್ ದ ಕ್ಲಾಸ್. ಸೊ ನಾವು ಯಾವಾಗ ತರಗತಿಯಲ್ಲಿ ವಿದ್ಯಾರ್ಥಿಗಳು ತುಂಬಾನೇ ಗದ್ದಲ ಮಾಡ್ತಾ ಇರ್ತಾರೆ, ಒಂದು ನಿಮಿಷ ನಾವು ತರಗತಿಯಲ್ಲಿ ಮೌನವಾಗಿದ್ದು ವಿದ್ಯಾರ್ಥಿಗಳ ಕಣ್ಣಿನಲ್ಲಿ ನೋಡಿದ್ರೆ ಅವರು ತಾನಾಗೆ ಸಮಾಧಾನ ಆಗ್ತಾರೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 7, an example of asynchronous medium is. ಅಸಿಂಕ್ರನಸ್ ಮಾಧ್ಯಮದ ಉದಾಹರಣೆ ರೇಡಿಯೋ, ಟೆಲಿವಿಷನ್, ಫಿಲ್ಮ್, ನ್ಯೂಸ್ ಪೇಪರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನ್ಯೂಸ್ ಪೇಪರ್ ಇಸ್ ದ ರೈಟ್ ಆನ್ಸರ್. ಪತ್ರಿಕೆ ಎಂಬುದು ಅಸಿಂಕ್ರನಸ್ ಮೀಡಿಯಂ ಆಗಿದೆ. So asynchronous communication, it is a communication medium that does not require that both parties are present at the same time at the same place. So ಇಲ್ಲಿ ಮಾಹಿತಿಯನ್ನು ನೀಡುವವರು ಮತ್ತೆ ಮಾಹಿತಿಯನ್ನು ಪಡೆಯುವವರು ಇಬ್ಬರು ಕೂಡ ಒಂದೇ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಇರಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಇದಕ್ಕೆ ನಾವು ಏನಂತೀವಿ, ಅಸಿಂಕ್ರನಸ್ ಮೀಡಿಯಂ ಆಫ್ ಕಮ್ಯುನಿಕೇಶನ್. ಉದಾಹರಣೆಗೆ ನ್ಯೂಸ್ ಪೇಪರ್ ಆಗಿರ್ಬೋದು, ಸೊ ಆನ್ಲೈನ್ ಫೋರಮ್ಸ್ ಆಗಿರ್ಬೋದು, ಇಮೇಲ್ಸ್. ಕ್ವೆಶ್ಚನ್ ನಂಬರ್ 8, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಆಫ್ ಕಮ್ಯುನಿಕೇಶನ್ ಇಸ್ ದ ಮೋಸ್ಟ್ ಎಫೆಕ್ಟಿವ್? ಈ ಕೆಳಗಿನ ಯಾವ ಸಂವಹನ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ, ಪ್ರೆಸೆಂಟಿಂಗ್ ರಿಟರ್ನ್ ಮಟೀರಿಯಲ್.
ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಬಿ ಪ್ರೆಸೆಂಟಿಂಗ್ ರಿಟರ್ನ್ ಮಟೀರಿಯಲ್ ಅಲಾಂಗ್ ವಿತ್ ದ ಫಿಲ್ಮ್ ಪ್ರೊಜೆಕ್ಟರ್ ಜೊತೆಗೆ ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ ಮಲ್ಟಿಮೀಡಿಯಾ ಮೆಥಡ್ ಬಹು ಮಾಧ್ಯಮ ವಿಧಾನ. ಆಪ್ಷನ್ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್ ನಿರ್ಧರಿಸಲು ಸಾಧ್ಯವಿಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಲ್ಟಿಮೀಡಿಯಾ ಮೆಥಡ್ ಬಹು ಮಾಧ್ಯಮ ವಿಧಾನ. ಸೊ ಕ್ವೆಶನ್ ನಂಬರ್ 9 ಡಿಡಾಕ್ಟಿಕ್ ಕಮ್ಯುನಿಕೇಶನ್ ಇಸ್ ಡಿಡಾಕ್ಟಿಕ್ ಸಂವಹನ ಅಂತಂದ್ರೆ ಆಪ್ಷನ್ ಎ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಆರ್ಗನೈಸೇಷನಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ರಿಲೇಷನಲ್ ಕಮ್ಯುನಿಕೇಶನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಈ ಒಂದು ಡಿಡಾಕ್ಟಿಕ್ ಸಂವಹನವನ್ನು ನಾವು ಅಂತರ್ವೈಯಕ್ತಿಕ ಸಂಬಂಧ ಅಥವಾ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಕೂಡ ಕರಿತೀವಿ. So didactic communication, it is a type of interhuman communication. So it may be verbal, non-verbal, paraverbal. Question number 10. The main purpose of evaluative listening is ಮೌಲ್ಯಮಾಪನ ಆಲಿಸುವಿಕೆಯ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಅನ್ ಐಡಿಯಾ ಗಿವನ್ ಟು ದ ಲಿಸನರ್ ಕೇಳುಗನಿಗೆ ನೀಡಿದ ಕಲ್ಪನೆಯನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು. ಆಪ್ಷನ್ ಬಿ ಟು ಇವ್ಯಾಲ್ಯೂಯೇಟ್ ದ ಸ್ಪೀಕರ್ಸ್ ಕ್ರೆಡಿಬಿಲಿಟಿ ಅಂಡ್ ಪರ್ಸನಾಲಿಟಿ ಸ್ಪೀಕರ್ನ ಮಾಹಿತಿಯನ್ನು ಸ್ವೀಕರಿಸುವವರ ವಿಶ್ವಾಸಾರ್ಹತೆ ಮತ್ತೆ ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲು. ಆಪ್ಷನ್ ಸಿ ಬೋತ್ ಆಫ್ ದ ಅಬೌವ್ ಮೇಲಿನ ಎರಡು. ಆಪ್ಷನ್ ಡಿ ನನ್ ಆಫ್ ದ ಅಬೌವ್ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ ಬೋತ್ ಆಫ್ ದ ಅಬೌವ್. ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯೂಯೇಟಿವ್ ಲಿಸನಿಂಗ್ is to accept or reject the idea given by the listener and to evaluate the speaker's credibility and personality. Question number 11. The chronological order of non-verbal communication is ಅಮೌಖಿಕ ಸಂವಹನದ ಕಾಲಾನುಕ್ರಮ. The right answer is option A signs, symbols, codes, colors. ಚಿಹ್ನೆಗಳು, ಸೈನ್ಸ್, ಸಿಂಬಲ್ಸ್ ಸಂಕೇತಗಳು ಮತ್ತೆ ಬಣ್ಣಗಳು. So the correct chronological order is signs, symbols, codes and colors. Question number 12. Software computer cannot be used. Software computer ನ ಯಾವುದಕ್ಕಾಗಿ ನಾವು ಬಳಸಲಾಗುವುದಿಲ್ಲ? ಆಪ್ಷನ್ ಎ ಫಾರ್ ಡೆಮಾನ್ಸ್ಟ್ರೇಷನ್ ಪ್ರದರ್ಶನಕ್ಕಾಗಿ, ಆಪ್ಷನ್ ಬಿ ಫಾರ್ ರೀಡಿಂಗ್ ಅಂಡ್ ರೈಟಿಂಗ್ ಓದಲು ಮತ್ತೆ ಬರೆಯಲು, ಆಪ್ಷನ್ ಸಿ ಆಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಟೆಕ್ನಿಕ್ ವ್ಯವಸ್ಥಿತ ಪ್ರೋಗ್ರಾಮ್ ಮಾಡಲಾದ ಕಲಿಕೆಯ ತಂತ್ರಗಳಾಗಿ, ಆಪ್ಷನ್ ಡಿ ಹ್ಯಾಸ್ ಅ ಮಷಿನ್ ಫಾರ್ ಇವ್ಯಾಲ್ಯೂಯೇಟಿಂಗ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಯಂತ್ರವಾಗಿ. The correct answer is option A software computer we cannot use for demonstration ಪ್ರದರ್ಶನಕ್ಕಾಗಿ ಇದನ್ನ ಬಳಸಲಾಗಲ್ಲ. Question number 13. Organizational communication is dash in nature. ಸಾಂಸ್ಥಿಕ ಸಂವಹನವು ಡ್ಯಾಶ್ ಸ್ವರೂಪದಲ್ಲಿದೆ. ಆಪ್ಷನ್ ಎ ಅಬ್ಸ್ಟ್ರಕ್ಟ್ ಅಡ್ಡಿಪಡಿಸುವ ಅಪ್ರೆಸಿವ್, ಆಪ್ಷನ್ ಬಿ ಕಾಂಟ್ರಾಡಿಕ್ಟರಿ ಅಂದ್ರೆ ವಿರೋಧ, ಆಪ್ಷನ್ ಸಿ ನಾನ್ ಬಿಹೇವಿಯರಲ್ ವರ್ತನೆ ಎಲ್ಲದ, ಆಪ್ಷನ್ ಡಿ ಅಪ್ಲೈಡ್ ಅನ್ವಯಿಸುವ. ಸೊ ಯಾವಾಗಲೂ ಕೂಡ ಈ ಒಂದು ಸಾಂಸ್ಥಿಕ ಸಂವಹನ ಏನಿದೆ ಇದು ಅನ್ವಯಿಕ ರೂಪದಲ್ಲಿರುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಇಟ್ ಈಸ್ ಇನ್ ಅಪ್ಲೈಡ್ ಇನ್ ನೇಚರ್. There are 5 types of communications like intrapersonal, interpersonal, group, public and mass communication. So organizational communication refers to the channels and modes of communication in an organization. It is always applied in nature. Question number 14. Which one of the following is a strategy to overcome communication barriers? ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಡೆತಡೆಗಳನ್ನು ಜಯಿಸಲು ಒಂದು ತಂತ್ರವಾಗಿದೆ? ಆಪ್ಷನ್ ಎ ಸೆಟ್ಟಿಂಗ್ ಆಫ್ ಗ್ರೌಂಡ್ ರೂಲ್ಸ್ ಮೂಲ ನಿಯಮಗಳ ಸ್ಥಾಪನೆ, ಆಪ್ಷನ್ ಬಿ ಅಗ್ರೆಷನ್ ಆಕ್ರಮಣಶೀಲತೆ, ಆಪ್ಷನ್ ಸಿ ಅಡ್ವಾನ್ಸ್ ಟೆಕ್ನಾಲಜಿ ಪ್ರೊವಿಷನ್ ಅಡ್ವಾನ್ಸ್ ತಂತ್ರಜ್ಞಾನದ ನಿಬಂಧನೆ, ಆಪ್ಷನ್ ಡಿ ಯೂಸ್ ಆಫ್ ಜಾರ್ಗನ್ ಪರಿಭಾಷೆಯ ಬಳಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೆಟ್ಟಿಂಗ್ ಆಫ್ ಗ್ರೌಂಡ್ ರೂಲ್ಸ್ ಮೂಲ ನಿಯಮಗಳ ಸ್ಥಾಪನೆ. So communication barrier, it is anything that is going to prevent us from receiving and understanding the messages others use to convey their information, ideas and thoughts. Question number 15. Peer to peer communication is dash. Peer to peer ಸಂವಹನ ಡ್ಯಾಶ್ ಆಗಿದೆ. ಆಪ್ಷನ್ ಎ ಹಾರಿಜಾಂಟಲ್, ಆಪ್ಷನ್ ಬಿ ಕನ್ವೋಲ್ಯೂಟೆಡ್, ಆಪ್ಷನ್ ಸಿ ನಾನ್ ಟ್ರಾನ್ಸಾಕ್ಷನಲ್, ಆಪ್ಷನ್ ಡಿ ಅಥಾರಿಟೇರಿಯನ್. Yes, here the correct answer is option A. It is horizontal communication. Peer to peer communication is known as the horizontal communication. So horizontal communication, it involves the exchange of information across the departments at the same level in the organization. Question number 16. Cheer stands for. So here the right answer is option D, none of the above. So cheer stands for
children enrichment education through radio. So here option A is correct. Children enrichment education through radio. Option A is correct. His children enrichment education through radio. It was set up for preschool children who are from socially deprived classes and studying in Anganwadis. It was carried out for children of age group between 3 to 6 years in 4 stages: Andhra Pradesh, Orissa, Haryana, and Uttar Pradesh. Question number 17. The process of communication enhances through ಸಂವಹನ ಪ್ರಕ್ರಿಯೆಯು ಈ ಮೂಲಕ ವರ್ಧಿಸುತ್ತದೆ. ಆಪ್ಷನ್ ಎ ಬಿಲಾಂಗಿಂಗ್ನೆಸ್, ಸೇರಿರುವಿಕೆ. ಆಪ್ಷನ್ ಬಿ ಸೆಕ್ಯೂರಿಟಿ ಅಂಡ್ ಫ್ರೀಡಮ್, ಮೇಕ್ ಚಾಯ್ಸಸ್, ಭದ್ರತೆ ಮತ್ತು ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ. ಆಪ್ಷನ್ ಸಿ ಇನ್ಫಾರ್ಮ್ಯಾಲಿಟಿ ಆಫ್ ಮೀಟಿಂಗ್ ಅಂಡ್ ಅವಾಯ್ಡೆನ್ಸ್ ಆಫ್ ಪ್ರೆಷರ್, ಸಭೆಯ ಅನೌಪಚಾರಿಕತೆ ಮತ್ತು ಒತ್ತಡವನ್ನು ತಪ್ಪಿಸುವುದು. ಆಪ್ಷನ್ ಡಿ ಆಲ್ ಆಫ್ ದಿಸ್, ಇವೆಲ್ಲವು. ಸೊ ದ ಪ್ರೊಸೆಸ್ ಆಫ್ ಕಮ್ಯುನಿಕೇಶನ್ ವಿಲ್ ಬಿ ಎನ್ಹಾನ್ಸ್ಡ್ ಥ್ರೂ ಆಲ್ ಆಫ್ ದಿಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಎಲ್ಲವೂ ಕೂಡ ಈ ಮೇಲೆ ನೀಡಿರುವ 3 ಆಪ್ಷನ್ಸ್ಗಳ ಮೂಲಕ ನಾವು ಸಂವಹನ ಪ್ರಕ್ರಿಯೆಯನ್ನು ವರ್ಧಿಸಬಹುದು. Next question number 18. In circular communication, the encoder becomes a decoder when there is. ಸೊ ವೃತ್ತಾಕಾರದ ಸಮೂಹದಲ್ಲಿ ಎನ್ಕೋಡರ್ ಯಾವಾಗ ಡಿಕೋಡರ್ ಆಗ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಎ ನಾಯ್ಸ್, ಆಪ್ಷನ್ ಬಿ ಆಡಿಯನ್ಸ್, ಆಪ್ಷನ್ ಸಿ ಕ್ರಿಟಿಕ್ಯಾಲಿಟಿ, ಆಪ್ಷನ್ ಡಿ ಫೀಡ್ಬ್ಯಾಕ್. ಸೊ ಯಾವಾಗಲೂ ಈ ಒಂದು ಸರ್ಕ್ಯುಲರ್ ಕಮ್ಯುನಿಕೇಶನ್ ಅಲ್ಲಿ ಯಾವಾಗ ಎನ್ಕೋಡರ್ ಯಾವಾಗ ಡಿಕೋಡರ್ ಫೀಡ್ಬ್ಯಾಕ್ ಅನ್ನ ನೀಡ್ತಾ ಇದ್ದಾರೆ, ಸೊ ಅವಾಗ ಏನಾಗುತ್ತೆ, ಇಲ್ಲಿ ಡಿಕೋಡರ್ ಎನ್ಕೋಡರ್ ವಿಲ್ ಬಿಕಮ್ ದಿ ಡಿಕೋಡರ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಯಾವಾಗ ಇಲ್ಲಿ ಮಾಹಿತಿಯನ್ನು ಪಡೆಯುವವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ, ಯಾವಾಗ ಎನ್ಕೋಡರ್ ಡಿಕೋಡರ್ ಆಗ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 19. ಅಕಾರ್ಡಿಂಗ್ ಟು ಡಾಕ್ಟರ್ ದೇವಲ್, ಕಮ್ಯುನಿಕೇಶನ್ ಮೀನ್ಸ್, ಡಾಕ್ಟರ್ ದೇವಲ್ ಅವರ ಪ್ರಕಾರ ಸಂವಹನ ಅಂತಂದ್ರೆ ಆಪ್ಷನ್ ಎ ಶೇರಿಂಗ್ ಆಫ್ ಐಡಿಯಾಸ್, ವಿಚಾರಗಳ ಹಂಚಿಕೆ. ಆಪ್ಷನ್ ಬಿ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್, ಅನುಭವಗಳ ಹಂಚಿಕೆ. ಆಪ್ಷನ್ ಸಿ ಪರ್ಸೆಪ್ಷನ್, ಗ್ರಹಿಕೆ. ಆಪ್ಷನ್ ಡಿ ಶೇರಿಂಗ್ ಆಫ್ ಇಮೋಷನ್ಸ್, ಭಾವನೆಗಳ ಹಂಚಿಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಅಕಾರ್ಡಿಂಗ್ ಟು ಡಾಕ್ಟರ್ ದೇವಲ್, ಕಮ್ಯುನಿಕೇಶನ್ ಮೀನ್ಸ್ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್. ಡಾಕ್ಟರ್ ದೇವಲ್ ಅವರ ಪ್ರಕಾರ ಸಂವಹನ ಅಂತಂದ್ರೆ ನಮ್ಮ ಅನುಭವಗಳನ್ನ ಹಂಚಿಕೊಳ್ಳುವುದಾಗಿದೆ. ಸೊ ಅಕಾರ್ಡಿಂಗ್ ಟು ದೇವಲ್, ಕಮ್ಯುನಿಕೇಶನ್ ಇಟ್ ಈಸ್ ದ ಇಂಟರಾಕ್ಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. It is sharing of experience. It is a powerful means of expression. It occurs between a sender and a receiver through a medium. It brings human beings to present at different places closer and also brings happiness. This question number 20. Traffic signals are example of dash communication. ಸಂಚಾರ ಸಂಕೇತಗಳು ಡ್ಯಾಶ್ ಸಂವಹನಕ್ಕೆ ಉದಾಹರಣೆಯಾಗಿವೆ. ಆಪ್ಷನ್ ಎ ಮಾಸ್, ಆಪ್ಷನ್ ಬಿ ನಾನ್ ವರ್ಬಲ್, ಆಪ್ಷನ್ ಸಿ ವರ್ಬಲ್, ಆಪ್ಷನ್ ಡಿ ಒನ್ ಟು ಮೆನಿ. Yes, here the correct answer is option B, non-verbal. Traffic signals are example of non-verbal communication. ಈ ಸಂಚಾರ ಸಂಕೇತಗಳು ಅಮೌಖಿಕ ಸಂವಹನಕ್ಕೆ ಉದಾಹರಣೆಗಳಾಗಿವೆ. Question number 21. A teacher will become an effective communicator if. ಶಿಕ್ಷಕರು ಯಾವಾಗ ಪರಿಣಾಮಕಾರಿ ಸಂವಹನಕಾರ ಆಗ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಹಿ ಆರ್ ಶಿ ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಆರ್ ಶಿ ಇಸ್ ಟೀಚರ್ಸ್. ಸೊ ಶಿಕ್ಷಕರು ಏನು ಯಾವ ವಿಷಯನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರು ಸಹಾಯ ಮಾಡಿದ್ರೆ ಅವಾಗ ನಾವು ಶಿಕ್ಷಕರನ್ನ ಪರಿಣಾಮಕಾರಿ ಶಿಕ್ಷಕರು ಅಂತ ಹೇಳ್ತೀವಿ. So a good teacher tries to deliver his lessons in such a manner so as to facilitate learning and get the meaning clear in the minds of the students. ಸೊ ಯಾವಾಗಲೂ ಶಿಕ್ಷಕರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಅವರು ಕಲಿಸೋ ವಿಷಯ ಸರಿಯಾಗಿ ವಿದ್ಯಾರ್ಥಿಗಳನ್ನ ಮುಟ್ಟಬೇಕು. ಕ್ವೆಶ್ಚನ್ ನಂಬರ್ 22. ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಅ ಗುಡ್ ವೇ ಇನ್ ಪ್ರಮೋಟಿಂಗ್ ಲಿಟ್ರಸಿ ಅಮಂಗ್ ವಿಲೇಜರ್ಸ್. ಸೊ ಹಳ್ಳಿಗರಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಮಾರ್ಗ ಅಲ್ಲ. ಆಪ್ಷನ್ ಎ ಡೆಮಾನ್ಸ್ಟ್ರೇಷನ್, ಪ್ರದರ್ಶನ. ಆಪ್ಷನ್ ಬಿ ರೀಡಿಂಗ್ ಅಂಡ್ ರೈಟಿಂಗ್, ಓದುವುದು ಮತ್ತೆ ಬರೆಯುವುದು. ಆಪ್ಷನ್ ಸಿ ಪ್ರೊವೈಡಿಂಗ್ ಮೆಟೀರಿಯಲ್ ಆನ್ ಟಿವಿ ಅಂಡ್ ಫಿಲ್ಮ್ ಪ್ರೊಜೆಕ್ಟರ್, ಟಿವಿ ಮತ್ತೆ ಫಿಲ್ಮ್ ಪ್ರೊಜೆಕ್ಟರ್ಗಳಲ್ಲಿ ವಸ್ತುಗಳನ್ನು ಒದಗಿಸುವುದು. ಆಪ್ಷನ್ ಡಿ ಲಾರ್ಜ್ ಗ್ರೂಪ್ ಡಿಸ್ಕಷನ್, ದೊಡ್ಡ ಗುಂಪುಗಳಲ್ಲಿ ಚರ್ಚಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಓದುವುದು ಮತ್ತೆ ಬರೆಯುವುದು, ರೀಡಿಂಗ್ ಅಂಡ್ ರೈಟಿಂಗ್. Question number 23. If a student raises a hand to speak in the class, the person is using. ಸೊ ಯಾವಾಗ ವಿದ್ಯಾರ್ಥಿ ತರಗತಿಯಲ್ಲಿ ಮಾತನಾಡಲು ಕೈಯನ್ನ ಎತ್ತುತ್ತಾ ಇದ್ದಾರೆ ಅವಾಗ ಅವರು ಆ ವ್ಯಕ್ತಿ ಏನನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಎ ಮಾಡಿಫೈಯರ್,
Option B emblem, option C regulator, option D display. The right answer is option B emblem, Lanchana. So emblems are non-verbal signals that can generally be translated directly into words. So emblem ಅಂದಾಗ ಇದು ಅಮೌಖಿಕ ಸಂವಹನದ ಪ್ರಕಾರಗಳಾಗಿವೆ. ಉದಾಹರಣೆಗೆ ನಾವು ಓಕೆ ಅಂತ ಹೇಳಲು ತಂಬನ್ನು ತೋರಿಸ್ತೀವಿ ಈ ರೀತಿ. So most people within a culture or a group agree on their meaning. Question number 24. Which of the following are the main constituents of paralanguage? ಕೆಳಗಿನವುಗಳಲ್ಲಿ ಪರಭಾಷೆಯ ಮುಖ್ಯ ಘಟಕಗಳು. Tone, pitch, quality of voice, rate of speaking. So option D is the right answer. All of the above. ಪರಭಾಷೆಯ ಮುಖ್ಯ ಘಟಕಗಳು ಅಂದಾಗ ಟೋನ್ ಆಗಿರ್ಬೋದು, ಪಿಚ್ ಆಗಿರ್ಬೋದು, ಧ್ವನಿಯ ಗುಣಮಟ್ಟ ಆಗಿರ್ಬೋದು, ಮಾತನಾಡುವರ ದರ ಆಗಿರ್ಬೋದು, ಅಂದ್ರೆ ಮಾತನಾಡುವ ಸ್ಪೀಡ್ ಆಗಿರ್ಬೋದು. So paralanguage also. Question number 25. Which of the following will make communication more effective? ಕೆಳಗಿನವುಗಳಲ್ಲಿ ಯಾವುದು ಸಂವಹನವನ್ನ ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡ್ತಾ ಇದೆ? ಆಪ್ಷನ್ ಎ ಕ್ರ್ಯಾಕಿಂಗ್ ಜೋಕ್ಸ್ ಇನ್ ಬಿಟ್ವೀನ್, ಮಧ್ಯದಲ್ಲಿ ಜೋಕುಗಳನ್ನು ಹೇಳುವುದು. ಆಪ್ಷನ್ ಬಿ ಯೂಸಿಂಗ್ ಮಲ್ಟಿ ಸೆನ್ಸರಿ ಅಪಿಯಲ್, ಬಹು ಸಂವೇದನಾ ಮನವಿಯನ್ನ ಬಳಸುವುದು. ಆಪ್ಷನ್ ಸಿ ಸ್ಪೀಕಿಂಗ್ ವಿತ್ ಹೈ ಅಥಾರಿಟಿ, ಉನ್ನತ ಅಧಿಕಾರದೊಂದಿಗೆ ಮಾತನಾಡುವುದು. ಆಪ್ಷನ್ ಡಿ ಟೆಲ್ಲಿಂಗ್ ವಾಟ್ ಈಸ್ ಯೂಸ್ಫುಲ್ ಟು ದ ಲಿಸ್ನರ್, ಕೇಳುಗರಿಗೆ ಉಪಯುಕ್ತವಾದುದನ್ನ ಹೇಳುವುದು. ಸೊ ಯಾವುದರಿಂದ ಈ ಒಂದು ಸಂವಹನ ಕಾರ್ಯ ಯಶಸ್ವಿ ಆಗುತ್ತೆ ಅಂದಾಗ ಆಪ್ಷನ್ ಬಿ ಬಹು ಸಂವೇದನಾ ಮನವಿಯನ್ನ ಬಳಸುವುದು, ಯೂಸಿಂಗ್ ಮಲ್ಟಿ ಸೆನ್ಸರಿ ಅಪಿಯಲ್. So effective communication, it is the ability to convey information or ideas clearly and accurately to achieve understanding between the sender and receiver. ಸೊ ಯಾವಾಗಲೂ ಕೂಡ ಪರಿಣಾಮಕಾರಿ ಸಂವಹನ ಅಂತಂದಾಗ ಈ ಸೆಂಡರ್ ನೀಡುವ ಮಾಹಿತಿಯು ಸರಿಯಾಗಿ ರಿಸೀವರ್ಗೆ ಅರ್ಥ ಆಗಬೇಕು. ಕ್ವೆಶ್ಚನ್ ನಂಬರ್ 26. ದ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಸ್ಟೂಡೆಂಟ್ಸ್ ರಿಲೇಟ್ ಟು ವಿಚ್ ಎಲಿಮೆಂಟ್ ಆಫ್ ದ ಕಮ್ಯುನಿಕೇಶನ್ ಪ್ರೋಸೆಸ್? ವಿದ್ಯಾರ್ಥಿಗಳ ಮುಖಭಾವವು ಸಂವಹನದ ಪ್ರಕ್ರಿಯೆಯ ಯಾವ ಒಂದು ಅಂಶಕ್ಕೆ ಸಂಬಂಧಿಸಿದೆ? ಮೆಸೇಜ್, ರಿಸೀವರ್, ಚಾನಲ್, ಸೆಂಡರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಮೆಸೇಜ್. ಕ್ವೆಶ್ಚನ್ ನಂಬರ್ 27. ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ಫೇಲ್ಸ್ ಬಿಕಾಸ್, ತರಗತಿಯಲ್ಲಿ ಸಂವಹನವು ಏಕೆ ವಿಫಲಗೊಳ್ತಾ ಇದೆ ಅಂದಾಗ ಆಪ್ಷನ್ ಎ ದ ಸ್ಟೂಡೆಂಟ್ಸ್ ಆರ್ ಇನ್ ಅಟೆಂಟಿವ್, ವಿದ್ಯಾರ್ಥಿಗಳು ಅಜಾಗರೂಕರಾಗಿದ್ದರೆ. ಆಪ್ಷನ್ ಬಿ ದ ಟೀಚರ್ ಈಸ್ ಮೊನೋಟೋನಸ್ ಇನ್ ಡೆಲಿವರಿಂಗ್ ದ ಮೆಸೇಜ್, ಶಿಕ್ಷಕರು ಸಂದೇಶವನ್ನು ತಲುಪಿಸುವಲ್ಲಿ ಏಕತಾನತೆಯನ್ನು ಹೊಂದಿದ್ದರೆ. ಆಪ್ಷನ್ ಸಿ ದ ಸ್ಟೂಡೆಂಟ್ಸ್ ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ದ ಲೆಸನ್ ಬೀಯಿಂಗ್ ಟಾಟ್, ವಿದ್ಯಾರ್ಥಿಗಳಿಗೆ ಕಲಿಸುವ ಪಾಠದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ. ಆಪ್ಷನ್ ಡಿ ದೇರ್ ಈಸ್ ವೆರಿ ಮಚ್ ನಾಯ್ಸ್ ಇನ್ ಅಂಡ್ ಅರೌಂಡ್ ದ ಕ್ಲಾಸ್, ತರಗತಿಯಲ್ಲಿ ಅದರ ಸುತ್ತಲೂ ತುಂಬಾ ಶಬ್ದವಿದ್ದರೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಟೀಚರ್ ಈಸ್ ಮೊನೋಟೋನಸ್ ಇನ್ ಡೆಲಿವರಿಂಗ್ ದ ಮೆಸೇಜ್, ಶಿಕ್ಷಕರು ಸಂದೇಶವನ್ನು ತಲುಪಿಸುವಲ್ಲಿ ಏಕತಾನತೆಯನ್ನು ಹೊಂದಿದ್ರೆ, ಅಂದ್ರೆ ಕೆಲವೇ ವಿದ್ಯಾರ್ಥಿಗಳ ಕಡೆಗೆ ಫೋಕಸ್ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ, ಸಂವಹನ ವಿಫಲಗೊಳ್ತಾ ಇದೆ. ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ಫೇಲ್ಸ್ ಬಿಕಾಸ್ ದ ಟೀಚರ್ ಈಸ್ ಮೊನೋಟೋನಸ್ ಇನ್ ಡೆಲಿವರಿಂಗ್ ದ ಮೆಸೇಜ್. ಕ್ವೆಶ್ಚನ್ ನಂಬರ್ 28. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ನಾಟ್ ಹ್ಯಾಂಪರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಇನ್ ದ ಕ್ಲಾಸ್ ರೂಮ್? ಕೆಳಗಿನವುಗಳಲ್ಲಿ ಯಾವುದು ತರಗತಿಯಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಯಾಗುವುದಿಲ್ಲ? ಆಪ್ಷನ್ ಎ ಅ ಲೆಂದಿ ಸ್ಟೇಟ್ಮೆಂಟ್, ಸುದೀರ್ಘ ಹೇಳಿಕೆ. ಆಪ್ಷನ್ ಬಿ ಆನ್ ಆಂಬಿಗಸ್ ಸ್ಟೇಟ್ಮೆಂಟ್, ಅಸ್ಪಷ್ಟ ಹೇಳಿಕೆ. ಆಪ್ಷನ್ ಸಿ ಆನ್ ಆಂಬಿಗಸ್ ಸ್ಟೇಟ್ಮೆಂಟ್, ನಿಖರವಾದ ಹೇಳಿಕೆ. ಆಪ್ಷನ್ ಸಿ ಅ ಪ್ರಿಸೈಸ್ ಸ್ಟೇಟ್ಮೆಂಟ್, ನಿಖರವಾದ ಹೇಳಿಕೆ. ಆಪ್ಷನ್ ಡಿ ಅ ಸ್ಟೇಟ್ಮೆಂಟ್ ದಟ್ ಅಲೋಸ್ ದ ಲಿಸ್ನರ್ ಟು ಡ್ರಾ ಹೀಸ್ ಆರ್ ಹರ್ ಓನ್ ಕನ್ಕ್ಲೂಷನ್ಸ್, ಕೇಳುಗನು ತನ್ನ ಸ್ವಂತ ತೀರ್ಮಾನಗಳನ್ನು ಪಡೆದುಕೊಳ್ಳಲು ಅನುಮತಿಸುವ ಹೇಳಿಕೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಯಾವಾಗಲೂ ಹೇಳಿಕೆ ನಿಖರವಾಗಿದ್ದರೆ ಇದರಿಂದ ಯಾವುದೇ ರೀತಿಯ ಸಂವಹನ ಕಾರ್ಯಕ್ಕೆ ಅಡೆತಡೆ ಆಗ್ತಾ ಇಲ್ಲ. ಅ ಪ್ರಿಸೈಸ್ ಸ್ಟೇಟ್ಮೆಂಟ್ ವಿಲ್ ನಾಟ್ ಹ್ಯಾಂಪರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ಕ್ವೆಶ್ಚನ್ ನಂಬರ್ 29. ದ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಕ್ಲಾಸ್ ರೂಮ್ ಆರ್ ಬೆಸ್ಟ್ ಮ್ಯಾನೇಜ್ಡ್ ಬೈ, ತರಗತಿಯ ಮಾನಸಿಕ ಅಂಶಗಳನ್ನು ಉತ್ತಮವಾಗಿ ನಿರ್ವಹಿಸುವವರು ಯಾರು? ಆಪ್ಷನ್ ಎ ದ ಕ್ಲಾಸ್ ಟೀಚರ್, ಆಪ್ಷನ್ ಬಿ ದ ಸಬ್ಜೆಕ್ಟ್ ಟೀಚರ್, ಆಪ್ಷನ್ ಸಿ ದ ಪ್ರಿನ್ಸಿಪಲ್, ಆಪ್ಷನ್ ಡಿ ದ ಸ್ಟೂಡೆಂಟ್ ದೆಮ್ಸೆಲ್ಸ್. ಸೊ ಯಾವಾಗಲೂ ಕೂಡ ಒಂದು ತರಗತಿಯಲ್ಲಿ ಮಾನಸಿಕ ಅಂಶಗಳನ್ನು ಉತ್ತಮವಾಗಿ ನಿರ್ವಹಿಸೋರು ಆ ಒಂದು ತರಗತಿಯ ವರ್ಗ ಶಿಕ್ಷಕರು. ಸೊ ದ ಕ್ಲಾಸ್ ಟೀಚರ್ ಈಸ್ ಕರೆಕ್ಟ್. So psychological aspects of the students in a classroom can be best managed by the person who understands them without being partial. So the only person who best fits this role is class teacher. Question number 30. Books can be powerful source of communication provided.
ಪುಸ್ತಕಗಳು ಸಂವಹನದ ಒಂದು ಪ್ರಬಲ ಮೂಲವಾಗಬಹುದು. ಯಾವಾಗ ಅಂತಂದ್ರೆ ಆಪ್ಷನ್ ಎ ಕಂಟೆಂಟ್ ಈಸ್ ಅಬ್ಸ್ಟ್ರಾಕ್ಟ್, ವಿಷಯವು ಅಮೂರ್ತವಾಗಿದ್ದಾಗ. ಆಪ್ಷನ್ ಬಿ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ವಿಷಯವು ವಿವರಣಾತ್ಮಕವಾಗಿದ್ದರೆ. ಆಪ್ಷನ್ ಸಿ ಮೀಡಿಯಂ ಈಸ್ ಹಿಂದಿ, ಮಾಧ್ಯಮವು ಹಿಂದಿ ಆಗಿದ್ದರೆ. ಆಪ್ಷನ್ ಡಿ ಕಂಟೆಂಟ್ ಈಸ್ ಪ್ರೆಸೆಂಟೆಡ್ ಥ್ರೂ ಗುಡ್ ಪ್ರಿಂಟ್, ಉತ್ತಮ ಮುದ್ರಣದ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸಿದ್ರೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಂಟೆಂಟ್ ಈಸ್ ಇಲಿಸ್ಟ್ರೇಟಿವ್, ವಿಷಯವು ವಿವರಣಾತ್ಮಕವಾಗಿದ್ದರೆ. So books can be powerful source of communication provided the content is illustrative. So question number 31, non-verbal communication includes, ಅಮೌಖಿಕ ಸಂವಹನ ಏನನ್ನ ಒಳಗೊಂಡಿದೆ? ಆಪ್ಷನ್ ಎ ಡೆಲಿವರಿಂಗ್ ಅ ಸ್ಪೀಚ್, ಭಾಷಣವನ್ನು ನೀಡುವುದು. ಆಪ್ಷನ್ ಬಿ ಟೆಲಿಫೋನಿಕ್ ಕನ್ವರ್ಸೇಷನ್, ದೂರವಾಣಿ ಸಂಭಾಷಣೆ. ಆಪ್ಷನ್ ಸಿ ಸಿಂಗಿಂಗ್ ಅ ಸಾಂಗ್, ಹಾಡನ್ನು ಹಾಡುವುದು. ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಸೊ ಮೌಖಿಕ ಸಂವಹನ ಅಂತಂದಾಗ ನಾವೇನ್ ಮಾಡ್ತೀವಿ, ಈ ಒಂದು ವರ್ಡ್ಸ್ಗಳನ್ನ ಪದಗಳನ್ನ ಬಳಸಿ ಸಂವಹನ ಮಾಡ್ತಾ ಇದ್ದೀವಿ. ಸೊ ವಿ ಯೂಸ್ ವರ್ಡ್ಸ್ ಇನ್ verbal communication. In non-verbal communication we are not using any words, we may communicate through our facial expression, hands and also. ಈ ಒಂದು ಅಮೌಖಿಕ ಸಂವಹನದಲ್ಲಿ ನಾವು ನಮ್ಮ ಕೈಗಳನ್ನ, ಮುಖದ ಹಾವಭಾವಗಳನ್ನ ಬಳಸೋದ್ರ ಮೂಲಕ ಸಂವಹನ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು, ಇದು ಒಂದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿದೆ. So eye contact, facial expression, gestures, posture, these are examples for non-verbal communication. Question number 32, interpersonal communication occurs only when, ಪರಸ್ಪರ ಸಂವಹನ ಯಾವಾಗ ಸಂಭವಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಅ ಪರ್ಸನ್ ಎಕ್ಸ್ಚೇಂಜಸ್ ಐಡಿಯಾ ವಿತ್ ಅನದರ್ ಒನ್ ಹ್ಯಾಸ್ ಅ ಯುನಿಕ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯು ಅನನ್ಯ ವ್ಯಕ್ತಿಯೊಂದಿಗೆ ಇನ್ನೊಬ್ಬರೊಂದಿಗೆ ಕಲ್ಪನೆಯನ್ನ ವಿನಿಮಯ ಮಾಡಿಕೊಳ್ಳುವುದು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ interpersonal communication refers to communication between two or more people. It is going to involve the exchange of messages, ideas and information between the individuals. Question number 33, another term used for interpersonal communication is group communication, face-to-face communication, dyadic communication, traditional communication. So ಇಲ್ಲಿ translation ಆಗಿಲ್ಲ. So ಇಲ್ಲಿ another term used for interpersonal communication is dyadic communication. So question number 34, which of the following is also termed as mediated communication? ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಮಧ್ಯಸ್ಥಿಕೆಯ ಸಂವಹನ ಅಂತ ಕರಿತೀವಿ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ವ್ಯಕ್ತಿಗತ ಸಂವಹನ. ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಪರಸ್ಪರ ಸಂವಹನ. ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಗುಂಪು ಸಂವಹನ. ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್, ಸಮೂಹ ಸಂವಹನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಮಾಸ್ ಕಮ್ಯುನಿಕೇಶನ್ ಇಸ್ ನೋನ್ ಆಸ್ ದಿ ಮೀಡಿಯೇಟೆಡ್ ಕಮ್ಯುನಿಕೇಶನ್. ಈ ಒಂದು ಸಮೂಹ ಸಂವಹನವನ್ನ ಮಧ್ಯಸ್ಥಿಕೆಯ ಸಂವಹನ ಅಂತ ಹೇಳ್ತೀವಿ. So mass communication, it is the process by which a person, group of people or organization creates a message and transmits it through some type of medium to a large anonymous heterogeneous audience. Question number 35, communication between two or more people is called, ಎರಡು ಅಥವಾ ಹೆಚ್ಚಿನ ಜನರ ನಡುವಿನ ಸಂವಹನವನ್ನ ಏನಂತ ಕರಿತೀವಿ? ಸೊ ಇಟ್ ಈಸ್ ನೋನ್ ಆಸ್ ದಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಇದನ್ನ ಪರಸ್ಪರ ಸಂವಹನ ಅಂತ ಹೇಳ್ತೀವಿ. So interpersonal communication refers to communication between two or more people. So it involves the exchange of messages, ideas, information between the individuals. It includes face-to-face conversations, phone calls, emails, video conferences. Question number 36, interpersonal communication occurs only when, ಪರಸ್ಪರ ಸಂವಹನ ಯಾವಾಗ ಸಂಭವಿಸುತ್ತದೆ ಅಂತಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಅ ಪರ್ಸನ್ ಎಕ್ಸ್ಚೇಂಜಸ್ ಐಡಿಯಾ ವಿತ್ ಅನದರ್ ಒನ್ ಆಸ್ ಅ ಯುನಿಕ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಕಲ್ಪನೆಯನ್ನ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಪರಸ್ಪರ ಸಂವಹನ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 37, ರೈಟಿಂಗ್ ಇನ್ ಅ ಪರ್ಸನಲ್ ಡೈರಿ or otherwise recording one's thoughts and feelings, it is an example of. ವೈಯಕ್ತಿಕ ಡೈರಿಯಲ್ಲಿ ಬರೆಯುವುದು ಅಥವಾ ಒಬ್ಬರ ಆಲೋಚನೆಗಳು ಮತ್ತೆ ಭಾವನೆಗಳನ್ನು ರೆಕಾರ್ಡ್ ಮಾಡುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಮೀಡಿಯೇಟೆಡ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಮೀಡಿಯೇಟೆಡ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಮೀಡಿಯೇಟೆಡ್ ಮಾಸ್ ಕಮ್ಯುನಿಕೇಶನ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮೀಡಿಯೇಟೆಡ್ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಮಧ್ಯಸ್ಥಿಕೆ ಅಂತರ್ವ್ಯಕ್ತಿಕ ಸಂವಹನ. So question number 38, four conditions influence the effectiveness of an encoded message such as the skills, attitudes, knowledge of the sender and.
ಕೌಶಲ್ಯಗಳು, ವರ್ತನೆಗಳು, ಕಳುಹಿಸುವವರ ಜ್ಞಾನ ಮತ್ತು ಡ್ಯಾಶ್‌ನಂತಹ ಎನ್ಕೋಡ್ ಮಾಡಿದ ಸಂದೇಶದ ಪರಿಣಾಮಕಾರಿತ್ವದ ಮೇಲೆ 4 ಷರತ್ತುಗಳು ಪ್ರಭಾವ ಬೀರ್ತಾ ಇದ್ದಾವೆ. ಆಪ್ಷನ್ ಎ ಸೋಷಿಯಲ್ ಕಲ್ಚರಲ್ ಸಿಸ್ಟಮ್, ಸಾಮಾಜಿಕ ಸಾಂಸ್ಕೃತಿಕ ವ್ಯವಸ್ಥೆ. A sender initiates a message by encoding a thought. Poor conditions influence the effectiveness of that encoded message. Skills, attitudes, knowledge of the sender, and socio-cultural system. Question number 39. Public communication tends to occur within a mode. ಸಾರ್ವಜನಿಕ ಸಂವಹನ ಹೆಚ್ಚು ಯಾವಾಗ ಸಂಭವಿಸ್ತಾ ಇದೆ? ಆಪ್ಷನ್ ಎ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್, ಆಪ್ಷನ್ ಬಿ ಪೊಲಿಟಿಕಲ್ ಸ್ಟ್ರಕ್ಚರ್, ಆಪ್ಷನ್ ಸಿ ಕನ್ವೀನಿಯಂಟ್ ಸ್ಟ್ರಕ್ಚರ್, ಆಪ್ಷನ್ ಡಿ ಫಾರ್ಮಲ್ ಸ್ಟ್ರಕ್ಚರ್. Yes, the right answer is option D, formal structure. So public communication tends to occur within a more formal and structured setting. So in public communication, one person is designated as a speaker and rest are cast in the complementary role of listeners. Question number 40. A negative reaction to mediated communication is described as. ಮಧ್ಯಸ್ಥಿಕೆಯ ಸಂವಹನಕ್ಕೆ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ವಿವರಿಸಲಾಗಿದೆ. ಆಪ್ಷನ್ ಎ ಪ್ಲಾಕ್, ಆಪ್ಷನ್ ಬಿ ಫ್ರಾಗ್ಮೆಂಟೆಡ್ ಫೀಡ್ಬ್ಯಾಕ್, ಆಪ್ಷನ್ ಸಿ ಪ್ಯಾಸಿವ್ ರೆಸ್ಪಾನ್ಸ್, ಆಪ್ಷನ್ ಡಿ ನಾನ್ ಕನ್ಫರ್ಮಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪ್ಲಾಕ್. So plaque refers to the negative responses to the statement or program published or broadcasted. If the plaques are produced in a large scale, it is destructive to the media. Question number 41. When we say that communication is intentional, it means that ಸಂವಹನವು ಉದ್ದೇಶಪೂರ್ವಕವಾಗಿದೆ ಅಂದ್ರೆ ಇದರ ಅರ್ಥ. ಆಪ್ಷನ್ ಎ ಸೆಂಡರ್ ಕಾನ್ಶಿಯಸ್ಲಿ ಇಂಟೆನ್ಸ್ ಟು ಅಫೆಕ್ಟ್ ದ ಬಿಹೇವಿಯರ್ ಆಫ್ ರಿಸೀವರ್ ಆಫ್ ದಿ ಮೆಸೇಜ್. ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮ ಬೀರಲು ಬಯಸ್ತಾ ಇದ್ದಾರೆ. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 42. ದ ಅಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಪರಿಣಾಮಕಾರಿ ಸಂವಹನವನ್ನು ಮಾಡುವ ಸಾಮರ್ಥ್ಯ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಆಪ್ಷನ್ ಎ ಡಿಪೆಂಡ್ ಆನ್ ದ ಎಜುಕೇಶನಲ್ ಲೆವೆಲ್, ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿರುತ್ತೆ. ಆಪ್ಷನ್ ಬಿ ಇಟ್ ಈಸ್ ನ್ಯಾಚುರಲ್ ಟ್ಯಾಲೆಂಟ್ ದಟ್ ಕೆನಾಟ್ ಬಿ ಲರ್ನ್, ಕಲಿಯಲಾಗದ ನೈಸರ್ಗಿಕ ಪ್ರತಿಭೆ. ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ, ಯಾವಾಗಲೂ ತಂತ್ರಜ್ಞಾನದ ಬಳಕೆಯನ್ನು ಅವಲಂಬಿಸಿರುತ್ತೆ. ಆಪ್ಷನ್ ಡಿ ಇಟ್ ಕ್ಯಾನ್ ಬಿ ಲರ್ನ್, ಕಲಿಯಬಹುದು. ದ ಅಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇಟ್ ಕ್ಯಾನ್ ಬಿ ಲರ್ನ್. ಸೊ ಪರಿಣಾಮಕಾರಿ ಸಂವಹನ ಮಾಡುವ ಸಾಮರ್ಥ್ಯವನ್ನು ನಾವು ಎಲ್ಲರೂ ಕಲಿಯಬಹುದು. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ದ ಅಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇಟ್ ಕ್ಯಾನ್ ಬಿ ಲರ್ನ್. So communication skills allow you to understand the and understood by the others. Question number 43. A message can only be deemed effective when, ಸಂದೇಶವನ್ನು ಯಾವಾಗ ನಾವು ಪರಿಣಾಮಕಾರಿ ಅಂತ ಪರಿಗಣಿಸ್ತಾ ಇದ್ದೀವಿ? ಆಪ್ಷನ್ ಎ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಯೂಸ್ಡ್, ಆಪ್ಷನ್ ಬಿ ರಿಪೀಟೆಡ್ ಬ್ಯಾಕ್ ಹ್ಯಾಸ್ ಪ್ರೂಫ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಆಪ್ಷನ್ ಸಿ ಅಂಡರ್ಸ್ಟುಡ್ ಬೈ ದ ರಿಸೀವರ್ and produces the desired response, option D delivered in intrapersonal communication. Yes, here the right answer is option C, understood by the receiver and produced the desired responses. ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗಿದೆ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉತ್ಪಾದಿಸಲಾಗಿದೆ. So a message can be deemed effective when it is understood by others and produces the intended results. Question number 44. During the communication process, the message is converted to a symbolic form called. ಸಂವಹನದ ಪ್ರಕ್ರಿಯೆಯಲ್ಲಿ ಸಂದೇಶವನ್ನು ಸಾಂಕೇತಿಕ ರೂಪಕ್ಕೆ ಪರಿವರ್ತಿಸಲಾಗ್ತಾ ಇದೆ. ಅಂದ್ರೆ ಆಪ್ಷನ್ ಎ ಡಿಕೋಡಿಂಗ್, ಆಪ್ಷನ್ ಬಿ ಎನ್ಕೋಡಿಂಗ್, ಆಪ್ಷನ್ ಸಿ ಡಿಸಿಪೇರಿಂಗ್, ಆಪ್ಷನ್ ಡಿ ಎಕ್ಸ್ಪಾಂಡಿಂಗ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎನ್ಕೋಡಿಂಗ್. So the process of converting message into communication is known as the encoding. It is going to help the process of communication and it includes characters like symbols and pictures. Question number 45. Which of the following is the essence of effective communication? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಆಪ್ಷನ್ ಎ ಮೆಸೇಜ್, ಆಪ್ಷನ್ ಬಿ ಫೀಡ್ಬ್ಯಾಕ್, ಆಪ್ಷನ್ ಸಿ ಎನ್ಕೋಡಿಂಗ್, ಆಪ್ಷನ್ ಡಿ ಡಿಕೋಡಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ feedback, ಪ್ರತಿಕ್ರಿಯೆ. So feedback in communication, it is the response, reaction or information given by the recipient of a message to the sender. Question number 46. A low context culture is one where, ಕಡಿಮೆ ಸಂದರ್ಭದ ಸಂಸ್ಕೃತಿಯ ಅರ್ಥ ಏನು? ಆಪ್ಷನ್ ಬಿ most of the information is explicitly stated in a verbal message. ಹೆಚ್ಚಿನ ಮಾಹಿತಿಯನ್ನ ಮೌಖಿಕ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದಕ್ಕೆ ನಾವು ಲೋ ಕಂಟೆಕ್ಸ್ಟ್ ಕಲ್ಚರ್ ಅಂತ ಹೇಳ್ತೀವಿ. ಸೊ ಲೋ ಕಂಟೆಕ್ಸ್ಟ್ ಕಲ್ಚರ್ ರಿಲೈ ಆನ್ ದ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ ಟು ಕಮ್ಯುನಿಕೇಟ್ ಮೀನಿಂಗ್.
So it prepares explicit formulations and rules, direct, sometimes prank speech. Question number 47. A high context culture is one where ಉನ್ನತ ಸಂದರ್ಭದ ಸಂಸ್ಕೃತಿ ಅಂತಂದಾಗ ಆಪ್ಷನ್ ಡಿ ಮಚ್ ಆಫ್ ದ ಇನ್ಫಾರ್ಮೇಶನ್ ಇಸ್ ಅನ್ಸ್ಪೋಕನ್, ಹೆಚ್ಚಿನ ಮಾಹಿತಿಯನ್ನ ಹೇಳದೇ ಇರುವುದು. ಕ್ವೆಶ್ಚನ್ ನಂಬರ್ 48. ಎನ್ಕೋಡಿಂಗ್ ಇಸ್ ಇಂಪಾರ್ಟೆಂಟ್ ಟು. ಸೊ ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ ಎನ್ಕರೇಜ್ ಫೀಡ್ಬ್ಯಾಕ್, ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು. ಆಪ್ಷನ್ ಬಿ ಎಲಿಮಿನೇಟ್ ನಾಯ್ಸ್, ಶಬ್ದವನ್ನು ನಿವಾರಿಸಲು. ಆಪ್ಷನ್ ಸಿ ಪ್ರೊಡ್ಯೂಸ್ ಮೆಸೇಜಸ್, ಸಂದೇಶಗಳನ್ನು ಉತ್ಪಾದಿಸಲು. ಆಪ್ಷನ್ ಡಿ ಎನ್ಶೂರ್ ಡಿಕೋಡಿಂಗ್ ಆಫ್ ಮೆಸೇಜ್, ಸಂದೇಶದ ಡಿಕೋಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಎನ್ಕೋಡಿಂಗ್ ಇಸ್ ಇಂಪಾರ್ಟೆಂಟ್ ಟು ಪ್ರೊಡ್ಯೂಸ್ ಮೆಸೇಜಸ್. ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ ಅಂತಂದ್ರೆ ಸಂದೇಶಗಳನ್ನು ಉತ್ಪಾದಿಸಲು. ಎನ್ಕೋಡಿಂಗ್ ಇಟ್ ಈಸ್ ದ process of turning thoughts into communication. The encoder uses a medium to send the message, a phone call, email, text message, face-to-face meeting or other communication tools. Question number 49. Emoticons or emoticon ಗಳಂತಂದ್ರೆ ಆಪ್ಷನ್ ಡಿ ಟೈಪ್ಡ್ ಸಿಂಬಾಲ್ಸ್ ದಟ್ ಕಮ್ಯುನಿಕೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಮುಖಭಾವಗಳನ್ನು ಸಂವಹಿಸುವ ಟೈಪ್ ಮಾಡಿದ ಚಿಹ್ನೆಗಳಾಗಿವೆ. ಕ್ವೆಶ್ಚನ್ ನಂಬರ್ 50. ಅ ಪರ್ಸನ್ ಇಸ್ ಮೋರ್ ಲೈಕ್ಲಿ ಟು ಯೂಸ್ ಐ ಕಾಂಟ್ಯಾಕ್ಟ್ ವೈಲ್. ಒಬ್ಬ ವ್ಯಕ್ತಿ ಕಣ್ಣಿನ ಸಂಪರ್ಕವನ್ನು ಬಳಸುವ ಸಾಧ್ಯತೆ ಯಾವಾಗ ಹೆಚ್ಚಿರುತ್ತೆ ಅಂದಾಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಿಸನಿಂಗ್, ಆಲಿಸುವಾಗ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ಕೆಸೆಟ್ 2024 ಪೇಪರ್ 1 ಪ್ರಿಪ್ರೇಷನ್ಗಾಗಿ ರಿವಿಷನ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನೀಡ್ತಾ ಇದ್ದೀವಿ ಕೇವಲ 1500 ರುಪೀಸ್ನಲ್ಲಿ. ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಎಲ್ಲ ಪೇಪರ್ 2 ಸಬ್ಜೆಕ್ಟ್ಗಳಿಗಾಗಿ ನೋಟ್ಸ್ ಮತ್ತು MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಎಸ್, ಅದೇ ರೀತಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.